ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮತಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಅಖಾಡ ಸಜ್ಜಾಗ್ತಿದೆ. ದೇಶಾದ್ಯಂತ ಕಟ್ಟುನಿಟ್ಟಿನ ನೀತಿ ಸಂಹಿತೆ ಜಾರಿಯಾಗಿದ್ದು ರಾಜ್ಯದ ಗಡಿಗಳಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಜಿಲ್ಲೆಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಕುರುಡು ಕಾಂಚಾಣದ ಕುಣಿತಕ್ಕೆ ಬ್ರೇಕ್ ಹಾಕಲು ಬಂದೋಬಸ್ತ್ ಆಗಿದೆ. ಶಿವಮೊಗ್ಗದ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಿದೆ. ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಬಂದ್ರು ಮನವೊಲಿಕೆಗೆ ಯತ್ನ ವಿಫಲವಾಗಿದೆ. ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಕಣಕ್ಕಿಳಿಯಲು ನಿರ್ಧರಿಸಿದ್ದು ನಾಳೆ ಮೋದಿ ಕಾರ್ಯಕ್ರಮಕ್ಕೆ ಗೈರಾಗೋದಾಗಿ ಹೇಳಿದ್ದಾರೆ. ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಬೆಂಗಳೂರಲ್ಲಿ ಬಿಜೆಪಿ ಚುನಾವಣಾ ಕಚೇರಿಗಳಿಗೆ ಚಾಲನೆ ನೀಡಲಾಗಿದೆ. 28 ಕ್ಷೇತ್ರ ಗೆಲ್ಲೋದಾಗಿ ವಿಜಯೇಂದ್ರ ಶಪಥ ಮಾಡಿದ್ದಾರೆ. ಇತ್ತ ಎಚ್ಡಿಕೆ ಚಿಕಿತ್ಸೆಗೆ ತೆರಳುತ್ತಿದ್ದು ಕೋಲಾರ, ಮಂಡ್ಯ, ಕುರುಕ್ಷೇತ್ರದ ಪ್ರಚಾರದ ಜೆಡಿಎಸ್ನ ಅಭಿಮನ್ಯು ಪಾಲಾಗಿದೆ. ರಾಮನಗರದಲ್ಲಿ ಮಹಾಭಾರತ ಆರಂಭ ಆಗಿದೆ. ಮತದಾರನ ಮನ ಗೆಲ್ಲಲು ಕುಕ್ಕರ್ ಪಾಲಿಟಿಕ್ಸ್ ಶುರುವಾಗಿದೆ. ಸುರೇಶ್ ಸೋಲಿಸಲು ಮಂಜುನಾಥ್ ಪರ ಸೈನಿಕ ಮತಬೇಟೆ ಶುರುವಾಗಿದೆ. ವೈಟ್ ಕಾಲರ್ ಪೀಪಲ್ಗೆ ಪಾಲಿಟಿಕ್ಸ್ ಬರಲ್ಲ ಅಂತ ಬಾಲಕೃಷ್ಣ ಮಾತಿನ ಕದನಕ್ಕೆ ಚಾಲನೆ ನೀಡಿದ್ದಾರೆ. ಅಭಿಮಾನಿಗಳ ಮನದಲ್ಲಿ ಅಪ್ಪು ಈಗಲೂ ಅಜರಾಮರ. ರಂಗೋಲಿ ಶ್ಯಾಡೋನಲ್ಲಿ ಅರಳಿದ ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ಗೆ 49ರ ಸಂಭ್ರಮ. ಅಪ್ಪು ಹುಟ್ಟುಹಬ್ಬದ ಕಾರಣ ಸಮಾಧಿ ಬಳಿ ಇವತ್ತು ಜನಸಾಗರವೇ ಹರಿದು ಬಂತು. ಪ್ರೀತಿಯ ಅಪ್ಪುಗೆ ದೊಡ್ಡ ಮನೆ ಭಾವುಕರಾಗಿ ಸ್ಮರಿಸಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.